ಸುಮಾರು 7.5 ಎಕರೆಯಲ್ಲಿ ಒಂದು ದೊಡ್ಡ ಮಟ್ಟದ ಕ್ರೀಡಾಂಗಣ ಆಗಿದ್ದು ಇದನ್ನ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಆಗಿ ಘೋಷಣೆ ಮಾಡಿ ಇದಕ್ಕೆ ಬೇಕಾದಂತ ಎಲ್ಲಾ ಮೂಲಭೂತ ಸೌಕರ್ಯಗಳು ತರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮನವಿ ಮಾಡಿಕೊಂಡಂತ ಸದನದಲ್ಲಿ ಹೊಸಕೋಟೆ ತಾಲೂಕಿನ ಚನ್ನಬೈರೇಗೌಡ ಕ್ರೀಡಾಂಗಣಕ್ಕೆ 3 ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟು ಸರ್ವತೋಮುಖ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತಾರೆ ಇಲಾಖೆ ಕಡೆಯಿಂದ. ಕೆರೆ ಅಭಿವೃದ್ಧಿಗೋಸ್ಕರ ಕೆರೆಯಲ್ಲಿ ಒಂದು ಪಾರ್ಕ್ ಮಾಡೋಕ್ಕೋಸ್ಕರ 2 ಕೋಟಿ ರೂಪಾಯಿಗಳ ಅನುದಾನ ಕೂಡ ಬಿಡುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಇದೇನು SPG ಕಪ್ ಅಂತೇಳಿ 4ನೇ ವರ್ಷ ಸತತವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಕ್ಕೋಸ್ಕರ ಇಲ್ಲಿ ಸೂರ್ಯ ಮತ್ತೆ ಅವರ ಎಲ್ಲಾ ಸಂಘಟನೆಗಳಿಗೂ ಕೂಡ ಮನಸ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೀನಿ. ಸತತವಾಗಿ 3 ಕಡೆ ಈ ಒಂದು ಟೂರ್ನಮೆಂಟ್ ಆಯೋಜನೆ ಮಾಡಿ ಇವತ್ತು ಫೈನಲ್ ಟೂರ್ನಮೆಂಟ್ ನ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ 2020 T20 ಫಾರ್ಮ್ಯಾಟ್ ಅಲ್ಲಿ ಆಡಿಸಿ ಇವತ್ತು ನಾವು ಜಯಶಾಲಿಯಾಗಿರ್ತಕ್ಕಂಥದ್ದನ್ನ ನಾವು ವೀಕ್ಷಿಸ್ತೀವಿ. ಆದ್ರಿಂದ ಈ ರೀತಿಯಾದಂತಹ ಕ್ರೀಡೆಗಳನ್ನ ಆಯೋಜನೆ ಮಾಡಿಕೊಂಡು ಯುವಕರನ್ನ ಬೇರೆ ಬೇರೆ ಮಾರ್ಗಗಳಿಗೆ ಹೋಗೋದನ್ನ ತಡೆದು ಒಳ್ಳೆ ಸನ್ಮಾರ್ಗದಲ್ಲಿ ತಗೊಂಬರಂತಹ ಕೆಲಸನ ಈ ಒಂದು ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡುವ ಮುಖಾಂತರವಾಗಿ ಇವತ್ತೇನು ಕೆಲಸನ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇದನ್ನ ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಿ ಅಂತ ಆಶಿಸ್ತಾ, ಜೊತೆಗೆ ವಿಶೇಷವಾಗಿ ಹೊಸಕೋಟೆ ನಗರ ಈಗಾಗಲೇ ಅಶೋಕ್ ಅವರು ಮಾತಾಡ್ತಾ ಇದ್ರು, ನಮ್ಮ ಚನ್ನಬೈರೇಗೌಡ ಕ್ರೀಡಾಂಗಣ ಸುಮಾರು 7.5 ಎಕರೆಯಲ್ಲಿ ಒಂದು ದೊಡ್ಡ ಮಟ್ಟದ ಕ್ರೀಡಾಂಗಣ ಆಗಿದ್ದು ಇದನ್ನ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಂಗಣ ಆಗಿ ಘೋಷಣೆ ಮಾಡಿ ಇದಕ್ಕೆ ಬೇಕಾದಂತ ಎಲ್ಲಾ ಮೂಲಭೂತ ಸೌಕರ್ಯಗಳು ತರಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಮನವಿ ಮಾಡಿಕೊಂಡಂತ ಸದನದಲ್ಲಿ ಹೊಸಕೋಟೆ ತಾಲೂಕಿನ ಚನ್ನಬೈರೇಗೌಡ ಕ್ರೀಡಾಂಗಣಕ್ಕೆ 3 ಕೋಟಿ ರೂಪಾಯಿಗಳ ಅನುದಾನ ಕೊಟ್ಟು ಸರ್ವತೋಮುಖ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಅನುಕೂಲ ಮಾಡಿಕೊಡ್ತೀನಿ ಅಂತ ಮಾತು ಕೊಡ್ತಾರೆ. ಈಗಾಗಲೇ ಏನು ಸ್ಪೋರ್ಟ್ಸ್ ಸೆಕ್ರೆಟರಿ ಆದಂತಹ ರಣದೀಪ್ ಅವರ ಚರ್ಚೆ ಮಾಡಿ ಯಾವ ತರ ಇದಕ್ಕೆ ಅಭಿವೃದ್ಧಿ ಮಾಡೋದಕ್ಕೋಸ್ಕರ ಒಂದು ನೀರಿನಕ್ಕೆ ಒಂದು ಬ್ಲೂ ಪ್ರಿಂಟ್ ಏನ್ ಮಾಡಬೇಕು ಆ ಬ್ಲೂ ಪ್ರಿಂಟ್ ನ ತಯಾರಿಸಿ ಇಲ್ಲಿ ಎಲ್ಲಾ ಕ್ರೀಡಾಪಟುಗಳಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾವು ನೋಡಿದಂಗೆ ಇಲ್ಲಿ ಕ್ರಿಕೆಟ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಇತ್ತೀಚೆಗೆ ಹಾಕಿ ಆಗಿರ್ಬೋದು, ಈ ಎಲ್ಲಾ ಕ್ರೀಡೆಗಳನ್ನು ಕೂಡ ಇಲ್ಲಿ ಚನ್ನಬೈರೇಗೌಡ ಕ್ರೀಡಾಂಗಣದಲ್ಲಿ ಮಾಡ್ತಾ ಇರೋದ್ರಿಂದ ಅದಕ್ಕೊಂದು ಅನುಕೂಲ ಆಗಿ ಅಂತ ಹೇಳಿ ಅದ್ರ ಜೊತೆಗೆ ವಿಶೇಷವಾಗಿ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲೇನು ಹಿರಿಯ ನಾಗರಿಕರು ವಾಕಿಂಗ್ ಮಾಡಕ್ಕೆ ಇಲ್ಲೇನು ಬರ್ತಾರೆ ಅವ್ರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇಲಾಖೆ ಕಡೆಯಿಂದ ಕೆರೆ ಅಭಿವೃದ್ಧಿಗೋಸ್ಕರ ಕೆರೆಯಲ್ಲಿ ಒಂದು ಪಾರ್ಕ್ ಮಾಡೋಕ್ಕೋಸ್ಕರ 2 ಕೋಟಿ ರೂಪಾಯಿಗಳ ಅನುದಾನ ಕೂಡ ಬಿಡುಗಡೆ ಆಗಿದೆ. ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ದೊಡ್ಡ ಕೆರೆಗೆ ಆ ಅನುದಾನ ಹಾಕ್ಬೇಕಾ ಅಥವಾ ಚಿಕ್ಕೆರೆ ಹತ್ರ ಅನುದಾನ ಹಾಕಿ ವಾಕಿಂಗ್ ಟ್ರ್ಯಾಕ್ ಮಾಡ್ಬೇಕಂತ ಚರ್ಚೆ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರ ಮುಖಂಡರ ಜೊತೆಗೆ ಆ ಒಂದು ಕೆರೆ ಅಭಿವೃದ್ಧಿಗೆ ಬಂದಿರತಕ್ಕಂತ 2 ಕೋಟಿ ರೂಪಾಯಿಗಳನ್ನ ಒಂದೊಳ್ಳೆ ವಾಕಿಂಗ್ ಟ್ರ್ಯಾಕ್ ಮಾಡೋಕ್ಕೋಸ್ಕರ ಬಳಕೆ ಮಾಡಿ ಈ ಒಂದು ನಗರದ ಒಂದು ಸ್ವಚ್ಛತೆಗೆ ನೈರ್ಮಲ್ಯಕ್ಕೆಲ್ಲಕ್ಕೂ ಕೂಡ ಒತ್ತು ಕೊಟ್ಟು ಸರ್ವತೋಮುಖ ಅಭಿವೃದ್ಧಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ತಾವೆಲ್ಲರಿಗೂ ಮತ್ತೊಮ್ಮೆ ಮನಸ್ಪೂರ್ವಕವಾದಂತ ಧನ್ಯವಾದಗಳು ಹೇಳಿ ನನ್ನ 2 ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.